ಲೇ ಪಾರ್ವತಿ, ಇವಳೆ ಏನ್ ಕರೆದಿದ್ದು? ಅಲ್ವೇ ಎಲ್ಗೋದ್ ಇವನು ಸುರೇಶ? ಒಂದು ಹೆಣ್ಣು ನೋಡ್ಕೊಂಡ್ ಬಂದಿದ್ದೆ, ಅದಕ್ಕೆ ಇವತ್ತು ಅವನು ಕರ್ಕೊಂಡೋಗಿ ತೋರ್ಸ್ಕೊಂಬರೋಣ ಅಂತಾನ. ನೀನು ವರ್ಲ್ಡ್ ಹೋಗಿ ನೋಡ್ಕೊಂಬರೋಣ. ಹೌದಾ? ಯಾವ ಊರಾಗೆ? ಎಲ್ಲ ಹೇಳಿದೆ ತಾನೆ ಇವನ ಬಗ್ಗೆ ಎಲ್ಲನ? ಎಲ್ಲ ಹೇಳಿದೀನಿ. ಹುಡುಗಿನೂ ಒಪ್ಕೊಂಡೈತೆ, ಅವ್ರ ಮನೆಯವರು ಅಪ್ಪ ಅಮ್ಮಯ್ಯ ಎಲ್ಲರೂ ಒಪ್ಕೊಂಡವ್ರೆ. ಒಪ್ಕೊಂಡ್ಮೇಲೆ ನಾನು ಹೇಳ್ತಾ ಇರೋದು. ಹೌದಾ? ಸರಿ, ಅವನು ಎಲ್ಲ ಹೋಗಿದ್ದ. ಬೇಗ ಬತ್ತೀನಿ ಕಣಮ್ಮ, ಇಲ್ಲೇ ಎಲ್ಲ ಹೋಗಿ ಅಂತಂದ. ಬತ್ತಾನೆ ಅನ್ಸುತ್ತೆ, ಇರ್ರಿ. ಆ ಹುಡುಗಿ ಏನಾದರೂ ಒಪ್ಪಿಗೆ ಆದರೆ ಎಲ್ಲಾದರೂ ದೇವಸ್ಥಾನದಾಗೆ ಕರ್ಕೊಂಡೋಗ್ಬಿಟ್ಟು ಮದುವೆ ಮಾಡ್ಕೊಂಬರೋಣ. ಯಾರಿಗೂ ಹೇಳೋದು ಬೇಡ ಈ ಊರಾಗೆ. ಯಾರಿಗಾದ್ರೂ ಗೊತ್ತಾದರೆ ಸುಮ್ಮನೆ ಇಲ್ಲದ್ದೆಲ್ಲನ ತಂದಿಕ್ಕಿ ಆಮೇಲೆ ಮದುವೆನ ನಿಲ್ಲಿಸ್ಬಿಡ್ತಾರೆ. ಎಷ್ಟೋ ಮದುವೆ ಹಿಂಗೆ ನಿಂತೋಗ್ಬಿಟ್ಟೈತೆ. ಅದಕ್ಕೆ ದೂರ್ಲು ಸಂಬಂಧ ನೋಡಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ ಬಿಡ್ರಿ. ಹತ್ರ ಸಂಬಂಧ ಆದ್ರೆ ಇವನ ಬಗ್ಗೆ ಎಲ್ಲ ಗೊತ್ತಿರೋರು ಯಾರು ಏನ್ ಕೊಡಲ್ಲ. ಇವನು ಹುಡುಗಿರು ಭಾಳ ಹಾಳು ಮಾಡ್ತಾನೆ, ಹುಡುಗಿರಿಂದ ಹೋಗ್ತಾನೆ, ಅದು ಇದು ಅಂತಾನ ನಮ್ಮೂರಿನ ಜನಗಳು ಯಾರಾದ್ರೂ ಹೇಳ್ಬಿಡ್ತಾರೆ. ಎಣ್ಣೆ ಕೊಡಲ್ಲ ಅಂತಾರೆ ಯಾರು ಇವನಿಗೆ. ದೂರ ಸಂಬಂಧನೇ ಸರಿ ಬಿಡಿ ಇವನಿಗೆ. ಎಲ್ಗೋದ್ನೋ ಏನೋ ಬರ್ಬೇಕಾಗಿತ್ತಲ್ಲ ನನ್ನ ಮಗ, ಎಲ್ಗೋದ? ಹಿಂದೆಂದು ನಿನ್ನನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನು ಆಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀನಾ ಸಹಿಸಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ, ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ. ಬಂದ ಅನ್ಸುತ್ತೆ ನೋಡಿ ನಿನ್ನ ಮಗ. ಆಡ್ ಜೋರಾಗಿದ್ದಾವೆ. ಎಲ್ಲಿಗೆ ಹೋಗಿದ್ದ? ಇಟ್ಟ ತಿಂತಕನ? ಎಲ್ಲೂ ಇಲ್ಲಮ್ಮ. ಇಲ್ಲೇ ಎಲ್ಲ ಹೋಗಿದ್ದೆ. ಯಾಕಮ್ಮ, ಏನಾಯ್ತು? ಏನು ಇಲ್ಲ, ನಡಿ ಹೊರಡು ಬೇಗನ. ಹೆಣ್ಣು ನೋಡಕ್ ಹೋಗ್ಬೇಕು. ನಿಮ್ಮ ಅಪ್ಪಯ್ಯ ನಿನಗೊಂದು ಹೆಣ್ಣು ನೋಡೈತಂತೆ, ಅದಕ್ಕೆ ಹೋಗಿ ನೋಡ್ಕೊಂಬರ್ಬೇಕು ಇವತ್ತು. ಹೆಣ್ಣ? ಯಾರಮ್ಮ? ಯಾವೂರು? ಯಾವೂರಾದ್ರೂ ಆಗಲಿ, ಹುಡುಗಿ ಹೆಂಗಾದ್ರೂ ಇರಲಿ, ಸುಮ್ಮನ ನಡಿ ಅಷ್ಟೇನೆ. ನಿನಗೆ ಮದುವೆ ಮಾಡಿರಿ ಅಷ್ಟೇ ಸಾಕು ಅಮ್ಮಂಗೆ ಆಗೈತಿ. ನೀನು ಮದುವೆ ಮಾಡೋಕ್ಕೆ ಏನು ಹುಡುಕಿ ನಮಗೂ ಸಾಕಾಗೋಯ್ತು. ನೀನಂತೂ ನೆಟ್ಟಿಗಿರಲ್ಲ. ಒಪ್ಕೊಂಡಿರೋ ಅಂಥ ಹೆಣ್ಗಳು ನಿನ್ನ ಬುದ್ಧಿ ಗೊತ್ತಾಗ್ತಿದ್ದಂಗೆ ಮದುವೆನೇ ನಿಲ್ಲಿಸ್ಬಿಡ್ತಾರೆ. ನಮ್ಮ ಈ ಮದುವೆ ಬೇಡ ಅಂತಾನ ಸುಮ್ಮನೆ ಆಗ್ತಾರೆ. ಎಡ್ಬಾಟ್ ನನ್ನ ಮಗ ನೀನು. ಅದಕ್ಕೆ ಆದಷ್ಟು ಬೇಗ ನೀನು ಒಂದು ಮದುವೆ ಮಾಡಬೇಕು. ನಡಿ ಇವತ್ತು ಹೋಗಿ ನೋಡ್ಕೊಂಬರೋಣ. ನೋಡ್ಕೊಂಬರಕ್ಕ ಇವತ್ತೇನಾ? ಅಯ್ಯೋ, ಯಾಕಪ್ಪ ಇಷ್ಟೊಂದು ಅರ್ಜೆಂಟು? ಅರ್ಜೆಂಟು? ಅಯ್ಯೋ, ಇದ್ಯಾವ ಅರ್ಜೆಂಟು? ಅಲ್ಲ, 2 ವರ್ಷದಿಂದ ನಿನಗೆ ಹೆಣ್ಣು ನೋಡ್ತಲೇ ಇದ್ದೀವಿ. ಒಂದಾದ್ರೂ ಮದುವೆ ಆಯ್ತಾ? 2 ಹೆಣ್ಣು ನೋಡಿವಿ, ಇಬ್ರಿಗೂ ಮದುವೆ, ಇಬ್ಬರ ಜೊತೆಗೂ ಮದುವೆ ಆಗಲಿಲ್ಲ. ಇನ್ನೊಂದು ಯಾವುದೋ ನೋಡಿದ್ವಿ, ಹೆಂಗೋ ಒಪ್ಸಿದ್ವಿ. ಅವಳ ಶಿಲ್ಪ ಅಂಬಳು ಎಲ್ಲ ನಿನ್ನ ಬಗ್ಗೆ ಎಲ್ಲ ಹೇಳಿ ಎಲ್ಲ ಹಾಳು ಮಾಡಿದ್ಲು. ಈಗ ನೋಡಿದ್ರೆ ಇದಕ್ಕೆ ಮದುವೆಗೇನು ಅರ್ಜೆಂಟು ಅಂತಿದ್ಯಾ? ಇನ್ನೊಂದು 2 ವರ್ಷ ಹೋದರೆ 30 ವರ್ಷ ದಾಟುತ್ತೆ. ಆಮೇಲೆ ನಿನಗೆ ಯಾರು ಹೆಣ್ಣು ಕೊಡ್ತಾರೆ? ವಯಸ್ಸಾಗೈತೆ ಅಂತಾರೆ. ನಡಿ ಈಗಲೇ ಹೋಗಿ ನೋಡ್ಕೊಂಬರೋಣ. ಹೂ ಕಣ ಸುರೇಶ, ಜಾಸ್ತಿ ಕಾಯೋದು ಬೇಡ, ಹೋಗಿ ನೋಡ್ಕೊಂಬರೋಣ. ನಡಿ, ಯಾರು ತಗೊಂಡು ಹೇಳಕ್ ಹೋಗ್ಬೇಡ. ಹಂಗೆ ನಿನಗೆ ಮದುವೆ ಸೆಟ್ ಆಗಿರೋ ವಿಷಯನ. ನಡಿ ಹೋಗೋಣ. ಇಲ್ಲಮ್ಮ, ನನಗೆ ಈ ಮದುವೆ ಇಷ್ಟ ಇಲ್ಲ. ನನಗೆ ಈ ಮದುವೆ ಬೇಡ. ಮದುವೆ ಬೇಡ? ಇದೇನೋ ಹಿಂಗಂತ ಇದೆಯಾ? ನೀವೆಲ್ಲೂ ಎಣ್ಣೆ ನೋಡಲ್ಲ, ನನಗೆ ಮದುವೆ ಮಾಡಲ್ಲ ಅಂತ ಹೇಳ್ತಿದ್ದೆ. ಈಗ ನೋಡಿದ್ರೆ ಮದುವೆನೇ ಬೇಡ ಅಂತ ಇದೆಯಾ? ಏನಾಗಿತ್ತು ನಿನಗೆ? ಯಾಕೋ ಹಿಂಗೆ ಹೇಳ್ತಾ ಇದೆಯಾ? ಅಯ್ಯೋ, ಹಂಗೆಲ್ಲ ಏನೂ ಇಲ್ಲಪ್ಪ, ಮದುವೆ ಆಗ್ತೀನಿ. ಆದರೆ ನೀವು ನೋಡಿರೋ ಹುಡುಗಿ ಏನು ಬೇಡ. ನಾನೇ ಒಂದು ಹುಡುಗಿನ ನೋಡ್ಕೊಂಡಿದ್ದೀನಿ, ಆ ಹುಡುಗಿನೇ ಮದುವೆ ಆಗ್ತೀನಿ. ಯಾರೋ ಹುಡುಗಿ? ಅಯ್ಯೋ ದೇವ್ರೆ, ಯಾವ ಊರಳು? ನಮ್ಗೆ ಹೇಳಲೇ ಇಲ್ವಲ್ಲ. ಹೋಗ್ಲಿ ಬಿಡು, ನೀನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗೋಣ. ಹೋಗಿ ಮಾತಾಡ್ಕೊಂಡಾದ್ರೂ ಬರೋಣ. ಅವರಪ್ಪ ಅಮ್ಮ ಅಂತಾಗೆ ಯಾವ ಊರು ಹೇಳು? ಅಮ್ಮ, ಅದು ಆ ಹುಡುಗಿ ಬೇರೆ ಯಾರೂ ಅಲ್ಲ, ನಮ್ಮೂರ್ದೇನೆ ಆ ಹುಡುಗಿ. ನಮ್ಮೂರು ಹುಡುಗಿನ? ನಮ್ಮೂರಾಗ ಅಂತಾರೆ ಯಾರಿದ್ದಾರೆ? ಯಾರ ಬಗ್ಗೆ ಹೇಳ್ತಾ ಇದೆಯಾ ನೀನು? ಸುರೇಶ, ಯಾರು ಅದು? ನಿನ್ನ ಈ ಎಲ್ಲ ಅವತಾರ ನೋಡಿನೋ ನಮ್ಮೂರು ಹುಡುಗಿ ನಿನ್ನ ಮೆಚ್ಕೊಂಡೆವಳ ಮದುವೆ ಆಗ್ತೀನಿ ಅಂತಾನ. ಯಾರು ಅದು? ಹೇಳು. ಹೌದಮ್ಮ, ಅದು ಅವಳಿಗೂ ಇಷ್ಟನೇ ಅಂತ ಅನಿಸುತ್ತೆ. ಮದುವೆಗೆ ಒಪ್ಕೊಂತಾಳೆ. ಆದರೆ ನಾನಿನ್ನೂ ಅವಳಿಗೆ ಏನೂ ಹೇಳಿಲ್ಲ. ನೀವೇ ಹೋಗಿ ಮಾತಾಡಬೇಕು. ಮಾತಾಡಿದ್ರೆ ಒಪ್ಕೊಂತಾರೆ ಅಂತ ಅನಿಸುತ್ತೆ. ಯಾರಪ್ಪ ಅವಳು? ಯಾರ ಪುಣ್ಯಾದ್ಗಿತ್ತಿ? ಹೇಳು. ಹೋಗಿ ಅದನ್ನಾದ್ರೂ ಮಾಡೋಣ, ಮಾತಾಡ್ಕೊಂಡು ಆ ಹುಡುಗಿ ಜೊತೆಗಾದ್ರೂ ಮದುವೆ ಮಾಡೋಣ. ಹೇಳಪ್ಪ. ಎಲ್ಲ ತಿಳಿದಿರೋಳಾದರೆ ಹೆಂಗೋ ಸಂಸಾರನೂ ನಿಭಾಯಿಸ್ಕೊಂಡು ಹೋಗ್ತಾಳೆ. ಎಲ್ಲ ಗೊತ್ತಿರೋ ಹುಡುಗಿ. ಬಿಡು ಎಲ್ಲ ಅಂತಾನ. ಹೇಳು, ಯಾರ ಹುಡುಗಿ? ಯಾರ ಮಗಳು? ಹೆಂಗೆ ಹೇಳೋದು ಈ ವಿಷಯನ? ಏನಂತಾರೋ ಏನೋ ಹೇಳಿದ್ರೆ, ಅಯ್ಯೋ, ನನಗಂತೂ ಅವಳೇ ಮದುವೆ ಆಗೋಣ ಅಂತ ಅನ್ನಿಸ್ತೈತೆ. ನಮ್ಮ ಅಪ್ಪ ಅಮ್ಮನ ಹೆಂಗೆ ಒಪ್ಕೊಂತಾರೋ ಏನೋ ದೇವ್ರೆ, ಏನು ಮಾಡಲಿ ಈಗ? ಏನೋ ಯೋಚನೆ ಮಾಡ್ತಾ ಇದೆಯಾ? ಯಾವ ಹುಡುಗಿ ಅಂತ ಹೇಳು. ಯಾರ ಮಗಳು? ಅದು ಅಮ್ಮ ಬೇರೆ ಯಾರೂ ಅಲ್ಲ. ಅದು ಅದೇ ಆ ಈರನ್ 2ನೇ ಹೆಂಡತಿ ಶಿಲ್ಪ ಇಲ್ವಾ, ಅವಳನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಏನು ಆ ಶಿಲ್ಪನ ಮದುವೆ ಆಗಿರೋಣ? ನೀನ್ ಮದುವೆ ಆಗ್ತೀಯಾ? ಏನೋ ಹೇಳ್ತಾ ಇದ್ಯಾ ಸುರೇಶ? ನಿನ್ಗೇನು ತಲೆಗಿಲೆ ಕೆಟ್ಟಿತ್ತು ಹೆಂಗೋ?
ಏನು ನಿನಗೇನು ತಲೆ ಲೂಸ್ ಆಗೈತೇನೋ? ಯಾಕೋ ಹಿಂಗೆ ಆಡ್ತಾ ಇದೆಯಾ? ಅಲ್ಲ, ಮದುವೆ ಆಗಿರೋಣ ನೀನು ಮದುವೆ ಆಗ್ತೀನಿ ಅಂತ ಇಷ್ಟಪಡ್ತಾ ಇದೆಯಲ್ಲೋ? ಹಾಂ, ಈ ನಾಚಿಕೆ ಆಗಲ್ವಾ ನಿನಗೆ ಹಿಂಗೆ ಹೇಳೋಕ್ಕೆ? ಹಾಂ, ಥೂ. ಅಯ್ಯೋ ಅಪ್ಪ, ಅದು ಶಿಲ್ಪನ ನಾನು ಮುಂಚೆ ಇಷ್ಟಪಡ್ತಾ ಇದ್ದೆ, ಆದರೆ ಅದು ನಿಜವಾದ ಲವ್ ಅಲ್ಲ. ಈಗ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಮಾಡಿರೋ ತಪ್ಪಿಗೆ ಪರಿಹಾರ ಆದರೂ ಆಗುತ್ತೆ. ಪಾಪ ಅವಳಿಗೂ ನಾನು ಮೋಸ ಮಾಡಿದೆ ದುಡ್ಡಿಸ್ಕೊಂಡು. ಹಂಗೆ ಅವಳ ಜೊತೆನೂ ನಾನೆಲ್ಲ ಸುತ್ತಾಡಿದ್ದೀನಿ. ಅವಳಿಗೆ ಬೇರೆ ಮನೆ ಮಾಡಿಕೊಟ್ಟು ನಾನು ದುಡ್ಡು ಕಳ್ಕೊಂಡಿದ್ದೀನಿ. ಅವಳು ಪಾಪ ನನ್ನೇ ನಂಬ್ಕೊಂಡಿದ್ಲು. ಈಗ ಯಾಕೋ ನನಗೆ ಅವಳನ್ನೇ ಮದುವೆ ಆಗಬೇಕು ಅಂತ ಅನ್ನಿಸ್ತೈತೆ. ನಾನು ಮಾಡಿರೋ ತಪ್ಪಿಗೆಲ್ಲನ ಒಂದು ಪಶ್ಚಾತ್ತಾಪ ಆಗೋ ಥರ ಅವಳನ್ನ ಮದುವೆ ಆದರೆ ನಾನು ಮಾಡಿರೋ ತಪ್ಪು ಎಲ್ಲ ಕಮ್ಮಿ ಆಗುತ್ತೆ. ಅವಳಿಗೂ ಒಂದು ನ್ಯಾಯ ಸಿಕ್ದಂಗೆ ಆಗುತ್ತೆ. ಈಗ ಪಾಪ ಅವಳಿಗೆ ಇಷ್ಟ ಇಲ್ಲದೆ ಇರೋ ಮದುವೆ ಇರೋನ್ ಮದುವೆ ಆಗಿ ಅವಳು ಕಷ್ಟಪಡ್ತಾ ಇದ್ದಾಳೆ. ಅದ್ರಾಗೆ ನಾನು ಬೇರೆ ತೊಂದರೆ ಕೊಟ್ಟೆ. ಅದಕ್ಕೇನೆ ಈಗ ಅವಳನ್ನೇ ಮದುವೆ ಆಗಬೇಕು ಅಂತ ಅನ್ನಿಸ್ತೈತೆ. ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಸುರೇಶ ಹಿಂಗೆ ಹೇಳ್ತಾ ಇದ್ಯಾ? ಹಾ, ಅಲ್ಲ, ಒಬ್ಬ ಹುಡುಗ ಬೇಕು ಅಂದ್ರೆ ಇಬ್ರು ಹೆಡ್ತಿನ ಮದ್ವೆ ಆಗ್ತಾನೆ. ನಮ್ಮೂರಾಗ ಯಾರು ಮದ್ವೆ ಆಗಿರೋಳ್ನ ಮದ್ವೆ ಆಗಿರೋ ಗಂಡಸನ್ನ ಯಾರು ನೋಡಿಲ್ಲ. ನೀನ್ ಮದ್ವೆ ಆದ್ರೆ ಎಲ್ಲರೂ ಆಡ್ಕಂತಾರ ಕಣೋ ನಿನ್ನ. ಈ ಬೇಡ ಕಣೋ. ಇಲ್ಲಮ್ಮ, ನನಗೆ ಯಾಕೋ ಅವಳಿಗೆ ಮೋಸ ಮಾಡಿಬಿಟ್ಟೆ ನಾನು ಅಂತ ಅನ್ನಿಸ್ತೈತೆ. ಅದಕ್ಕೇನೆ ಅವಳನ್ನೇ ಮದುವೆ ಆಗೋಣ ಅಂತನ. ಒಂದು ಹೆಣ್ಣಿಗೆ ಜೀವನ ಕೊಟ್ಟಂಗೂ ಆಗುತ್ತೆ. ಪಾಪ ಈರನ್ನ ಮದುವೆ ಆಗಿ ಮೋಸವಾಗಿ ಮದುವೆ ಆಗಿದ್ದಾಳೆ. ಅವನು ಆಸೆ ತೋರಿಸಿ ಸಾವುಕಾರ ಅದು ಇದು ಅಂತ ಹೇಳಿ ನಾನು ಮದುವೆ ಆಗಿಲ್ಲ ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಆಗಿರೋದು. ಪಾಪ ಅವಳು ನೆನೆಸ್ಕೊಂಡ್ರೆ ನನಗೆ ಇವಾಗ ಅಯ್ಯೋ ಅನಿಸುತ್ತೆ. ಅದಕ್ಕೆ ಅವಳನ್ನೇ ಮದುವೆ ಆಗೋಣ ಅಂತ. ಅಯ್ಯೋ ದೇವ್ರೆ, ಏನೇ ಪಾರ್ವತಿ, ನಿನ್ನ ಮಗ ಇಂಥ ಕೆಲಸ ಮಾಡ್ಯವನೇ. ಅಯ್ಯೋ ಅಯ್ಯೋ, ನಾವು ಯಾವುದೋ ಒಳ್ಳೆ ಹುಡುಗಿನೇ ಇಷ್ಟಪಟ್ಟವನೇನೋ. ಯಾರಾದರೂ ಬಡವ್ರ ಮನೆ ಆದರೂ ಪರವಾಗಿಲ್ಲ, ಮದುವೆ ಮಾಡ್ಕೊಂಬರೋಣ. ಒಟ್ಟಿನಲ್ಲಿ ನಿನ್ನ ಮದುವೆ ಆದರೂ ಸಾಕು ಅಂತ ನಾವು ಯೋಚನೆ ಮಾಡ್ತಿದ್ರೆ, ನೀನು ಹೋಗಿ ಹೋಗಿ ಮದುವೆ ಆಗಿರೋ ಹೆಂಗಸನ್ನ ಇಷ್ಟಪಟ್ಟಿದೆಯಲ್ಲ, ಆ ಶಿಲ್ಪನ. ನಿನಗೇನು ಬಂದಿರೋದು ಒತ್ತು? ಹಾಂ, ಅಯ್ಯೋ ಅಪ್ಪ, ಸುಮ್ಮನೆ ಇರು. ಏನು ಮದುವೆ ಆಗಿರೋರನ್ನ ಮದುವೆ ಆಗಬಾರ್ದು ಅಂತ ಏನು ಕಾನೂನು ಐತಾ? ಗಂಡು ಮಕ್ಳಿಗೆ 2 ಮದುವೆ ಆಗಲ್ವಾ? ಹಂಗೇನೆ ಹೆಣ್ಮಕ್ಳು ಆಗ್ತಾರೆ. ಈಗ ಗಂಡನ್ನ ಬಿಟ್ಟು ನನ್ನೇ ಮದುವೆ ಆಗ್ತಾಳೆ ಅವಳು ಶಿಲ್ಪ. ಪಾಪ ಅವಳಿಗೂ ಅವನ ಜೊತೆ ಬಾಳಕ್ಕೂ ಇಷ್ಟ ಇಲ್ಲ, ಬಿಟ್ಟು ಹೋಗೋಕ್ಕೂ ಇಷ್ಟ ಇಲ್ಲದೆ ಪಾಪ ನರ್ಕ ಅನುಭವಿಸ್ತಾ ಇದ್ದಾಳೆ. ಅದಕ್ಕೇ ನಾನು ಶಿಲ್ಪನ್ನೇ ಮದುವೆ ಆಗ್ತೀನಿ. ನೀವು ಒಪ್ಕೊಂಡ್ರೆ ಆದಷ್ಟು ಬೇಗ ನಾನು ಶಿಲ್ಪನ ಮದುವೆ ಆಗಿ ಸುಖವಾಗಿರ್ತೀವಿ. ಯಾರೋ ಗೊತ್ತಿಲ್ಲದೆ ಇರೋರಿಗೆ ಸುಳ್ಳು ಹೇಳಿ ಮದುವೆ ಆಗೋದಕ್ಕಿನ್ನ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿರೋ ಶಿಲ್ಪನ್ನೇ ಮದುವೆ ಆಗೋದು ಒಳ್ಳೇದಲ್ವಾ? ಈಗ ನೀವೆಂಗೋ ಸುಳ್ಳು ಹೇಳಿ ಯಾವುದೋ ದೂರದ ಹುಡುಗಿನ ಮದುವೆ ಮಾಡ್ಕೊಂಡು ಕರ್ಕೊಬತ್ತೀರಾ. ಮುಂದೊಂದು ದಿವಸ ಯಾರಾದರೂ ನಮ್ಮೂರಾಗೆ ಅಕ್ಕಪಕ್ಕದ ಜನಗಳು ಸರಿ ಇಲ್ಲ, ಮೊದಲೇ ಹೆಂಗಸರು ನನ್ನ ಬಗ್ಗೆ ಎಲ್ಲ ಹೇಳ್ತಾರೆ. ಆವಾಗ ಆ ಹುಡುಗಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದರೆ ಏನು ಮಾಡೋದು ಅವಾಗ? ಅದಕ್ಕೆ ಮದುವೆ ಆಗಿರೋ ಹೆಂಗಸ್ನ ನೀನು ಮದುವೆ ಆಗಬೇಕು ಅಂತಿದ್ಯಾ? ನಮ್ಮನೆ ಮರ್ಯಾದೆ ತೆಗಿಬೇಕು ಅಂತಿದ್ಯಾ? ಇಲ್ಲಪ್ಪ, ಯಾವುದೇ ಕಾರಣಕ್ಕೂ ಆ ಶಿಲ್ಪನ ಮಾತ್ರ ನಾವು ಮದುವೆ ಮಾಡ್ಕೊಂಬಲ್ಲ ನಿನಗೆ. ಬೇರೆ ಯಾರಾದರೂ ಹುಡುಗಿ ಆದರೂ ಪರವಾಗಿಲ್ಲ, ಬಡವ್ರ ಮನೆ ಹುಡುಗಿ ಆದರೂ ಪರವಾಗಿಲ್ಲ. ನನಗೆ ಮದುವೆ ಆಗದೆ ಇರೋ ಹುಡುಗಿ ಆಗಬೇಕು. ಏನೋ ನೀನು ನಾವು ಯಾವುದೋ ಹುಡುಗಿ ಇಷ್ಟಪಟ್ಟವನೇನೋ ಬಿಡು ಮದುವೆ ಮಾಡೋಣ ಅಂತ ನಾವು ಕೇಳಿರೆ ಮದುವೆ ಆಗಿರೋಳನ್ನೇ ಇಷ್ಟಪಟ್ಟಿದ್ಯಲ್ಲ ನೀನು. ಏನೋ ಅವಳ ಜೊತೆಗಿದ್ದೆ ಓಡಾಡ್ತಿದ್ದೆ ಬಿಡು ಅಂತ ಸುಮ್ಮನಾದ್ವಿ. ಈಗ ಅವಳನ್ನೇ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಬತ್ತೀನಿ ಅಂತ ಹೇಳ್ತಿದ್ಯಲ್ಲ. ಅದು ಅಲ್ಲದೇನೆ ಆ ಹುಡುಗಿ ಸರಿ ಇಲ್ಲ. ಅವಳು ಸರಿ ಇದ್ದಾಳೋ ಇಲ್ವೋ, ಒಟ್ಟಿನಲ್ಲಿ ನಾನು ಅವಳನ್ನ ಇಷ್ಟಪಟ್ಟಿದ್ದೀನಿ. ಅವಳನ್ನೇ ಮದುವೆ ಆಗೋದು. ಇಲ್ಲಾಂದರೆ ನಾನು ಜೀವನದಾಗೆ ನಾನು ಮದುವೆನೇ ಆಗಲ್ಲ. ಅಷ್ಟೇನಿ, ನೀವೇನು ಯೋಚನೆ ಮಾಡಿರಿ. ನಾನು ಮದುವೆ ಆಗಂಗಿದ್ರೆ ಶಿಲ್ಪನೇ ಆಗೋದು, ಬೇರೆ ಯಾರನ್ನೂ ಆಗಲ್ಲ. ಯಾರನ್ನ ಆದ್ರೂ ಅವರು ನನ್ನ ಜೊತೆಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೋಡ್ದಲ್ಲ, ಎಷ್ಟೋ ಮದುವೆಗಳು 2-3 ಮದುವೆ ಸೆಟ್ಟಾಗಿ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಮದುವೆ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ರು. ಈಗ ನೀನು ಯಾವುದೋ ದೂರದ ಹುಡುಗಿ ನೋಡಿ ಆ ಹುಡುಗಿಗೆ ಗೊತ್ತಾದರೆ ನಾಳೆ ದಿವಸ ನಾನು ಮರ್ಯಾದೆ ಹೋಗಲ್ವೇ? ಮದುವೆ ಆದಮೇಲೆ ನಾನು ಬಿಟ್ಟು ಹೋದ್ರೆ ಅದಕ್ಕಿನ್ನ ಈ ಹುಡುಗಿನೇ ಮದುವೆ ಆಗೋದು ಒಳ್ಳೆಯದು. ಯೋಚನೆ ಮಾಡಿರಿ. ಅದು ಅವಳು ಗಂಡ ಇದ್ದಾನೆ, ಆ ಸೇಳಿ ಇದ್ದಾಳೆ, ಅದು ಅಲ್ಲದೆ ಅವ್ರ ಅಪ್ಪ ಅಮ್ಮ ಇದ್ದಾರೆ. ಅವರೆಲ್ಲರೂ ಒಪ್ಕೊಂತಾರೇನೋ ನೀನು ಮದುವೆ ಆಗ್ತೀನಿ ಅಂದ್ರೂ. ಆ ಗಂಡ ಒಪ್ಕೊಂತಾನ ಅವ್ನು ಈರ? ನಾನೆಲ್ಲ ಒಪ್ಪಿಸ್ತೀನಿ, ಶಿಲ್ಪಾನು ಒಪ್ಪಿಸ್ತಾಳೆ. ಅವ್ನಿಗೆ ಹೇಳಿ ಪೇಪರ್ನಾಗ ಸೈನ್ ಮಾಡಿಸ್ಕೊಂಡು ಇನ್ನು ಮುಂದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ನನಗೂ ನಿನಗೂ ಅಂತನ ಶಿಲ್ಪ ಗಂಡುಗೆ ಬರ್ಕೊಟ್ಟು ಸೈನ್ ಹಾಕಿ ಕೊಡ್ತಾಳೆ. ಆಮೇಲೆ ನಾವು ಮದುವೆ ಮಾಡ್ಕೋಬೋದು, ಏನೂ ಆಗಲ್ಲ. ಏನಪ್ಪ, ನಮಗಂತೂ ಇದೊಂಥರ ವಿಚಿತ್ರವಾಗೈತೆ. ಯಾಕನ ಯಾವ ವಿಚಿತ್ರ ಇಲ್ಲ, ಏನೂ ಇಲ್ಲ. ಮದುವೆ ಮಾಡ್ಕೊಂಡ್ರೆ ನಾವು ಚೆನ್ನಾಗೇ ಇರ್ತೀವಿ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀವಿ. ಯೋಚನೆ ಮಾಡಿ ನಿರ್ಧಾರ ತಿಳಿಸಿ, ನಾನು ಇಲ್ಲೇ ಹೋಗಿ ಬರ್ತೀನಿ. ಏನ್ರಿ ಇವ್ನು ಹಿಂಗೆ ಹೇಳ್ತಾ ಇದ್ದಾನೆ? ಏನು ಮಾಡೋದೀಗ? ಆ ಶಿಲ್ಪನ ಮದುವೆ ಮಾಡ್ಕೊಂಬದ? ಅಯ್ಯೋ, ಏನು ಮಾಡೋದಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ? ಅವನ ಹಣೆ ಬರ್ದಾಗಿದ್ದಂಗೆ ಆಗಲಿ ಬಿಡು. ಆ ಹುಡುಗಿನೇ ಮದುವೆ ಆಗಬೇಕು ಅಂತ ಅವನ ಹಣೆ ಬರ್ದಾಗಿದ್ದರೆ ಯಾರೇನು ಮಾಡೋಕ್ಕಾಗುತ್ತೆ? ಸರಿ ಆಯಿತು, ನೋಡೋಣ ಇರು, ಅವ್ನು ಬರಲಿ, ಕರ್ಕೊಂಡೋಗಿ ಮಾತಾಡೋಣ. ಆ ಹುಡುಗಿ ಏನಂತಾಳೆ, ಅವಳ ಗಂಡ ಏನಂತಾಳೆ. ಅಯ್ಯೋ ಏನೋಪ್ಪ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.